Okay, the next category system is equivalent talk category system. So here, as we have seen 20 categories in equivalent reciprocal category system, we can see some of those categories in equivalent talk category system also. As usual, what we are seeing the different kind of categories from FIACS, isn't it? So FIACS ಇಂದ ನಾವು ಹೇಗೆ ನೋಡ್ತಾ ಇದೀವಿ, FIACS ಆದ್ಮೇಲೆ ಆಸ್ಕರ್ ಅಲ್ಲಿ ನೋಡಿದ್ವಿ, ಬೇಲ್ಸ್ ಅಲ್ಲಿ ನೋಡಿದ್ವಿ, ಆಮೇಲೆ ರೆಸಿಪ್ರೋಕಲ್ ಕ್ಯಾಟಗರಿ ಸಿಸ್ಟಮ್ ಅಲ್ಲಿ ನೋಡಿದ್ವಿ, and here it is equivalent talk category system. It is also the outgrowth of the extensive work of reciprocal category system. See, based on the FIACS, reciprocal category system has been developed, or isn't it? And based on the limitations of reciprocal category system, the equivalent talk category system was developed. The reason why was the Ernst L. Bentley and Edith Miller in Atlanta. In Atlanta, they have developed it in the year 1970, and they thought that reciprocal category system is also not adequate to assess the behaviors of teachers and students. As the reciprocal category system was designed based on the limitations of FIACS, the equivalent talk category system was developed based on the reciprocal category system to overcome the limitations which reciprocal category system possesses or has. If you just see the main features of this equivalent category system, you can understand very differently how best this system can help us in the classroom to assess the behaviors of teachers and students. ಹೇಗೆ ಇದು ಸಹಾಯ ಆಗಬಲ್ದು ನಮಗೆ ಕ್ಲಾಸ್ ರೂಮ್ ಅಲ್ಲಿ, ಮತ್ತು ಅದಕ್ಕಿಂತ ಹೇಗೆ ವಿಭಿನ್ನ ಆಗಿದೆ ಇದು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ ಫೀಚರ್ಸ್ ಗಳನ್ನ ನೋಡ್ತಾ ಹೋದ್ರೆ. ಇದನ್ನ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ಕ್ಲಾಸ್ ರೂಮ್ ವರ್ಬಲ್ ಇಂಟ್ರಾಕ್ಷನ್ ಹೇಗೆ ಕ್ಲಾಸಿಫೈ ಮಾಡೋದಕ್ಕೆ ಸಾಧ್ಯತೆ ಇದೆ. ಕ್ಲಾಸಿಫೈ ಮೀನ್ಸ್ ಇದನ್ನ ಯಾವುದಕ್ಕೆ ಎಂಫಸಿಸ್ ಮಾಡಿದ್ದಾರೆ ಅಂದ್ರೆ, ದ ಕ್ವಾಲಿಟಿ ಆಫ್ ವರ್ಬಲ್ ಆಕ್ಷನ್ಸ್ ಅಂಡ್ ರೀಡಿಂಗ್ ಬಿಹೇವಿಯರ್. ಯಾವ ಮಟ್ಟಕ್ಕೆ ಅಥವಾ ಯಾವ ಗುಣಾತ್ಮಕತೆಯಿಂದ ನಾವು ಮೌಖಿಕ ಆಕ್ಷನ್ಸ್ ಗಳನ್ನ ಅಸೆಸ್ ಮಾಡ್ಬೋದು, ಮತ್ತು ಅವುಗಳನ್ನ ನಾವು ರೀಡ್ ಮಾಡೋದಕ್ಕೂ ಬಿಹೇವಿಯರ್ ಗಳನ್ನ ಸಾಧ್ಯತೆ ಇದೆಯೋ ಅನ್ನುವಂತಹ ಒಂದು ಮಹತ್ವವನ್ನ ಕೊಟ್ಟು ಇದನ್ನ ತಯಾರು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಅಬ್ಸರ್ವೇಷನ್ ಅನ್ನ ಮಾಡೋದಕ್ಕೆ ಮತ್ತು ಕಾರ್ಯಗಳನ್ನ ನಿರ್ವಹಣೆ ಮಾಡೋದಕ್ಕೆ ಇಲ್ಲಿ ಸಾಧ್ಯವಾಗಬಹುದು ಅಂತ ಹೇಳ್ತಾರೆ. ಹಾಗೆ ಅಂದ್ರೆ, ಈಗ ವರ್ಬಲ್ ಬಿಹೇವಿಯರ್ ಅಂದ್ರೆ ಯಾವುದು ವರ್ಬಲ್ ಬಿಹೇವಿಯರ್ ಅಂತ ಹಿಂದಿನವ್ರು ಹೇಳಿಲ್ಲ, isn't it? Totally verbal behavior was considered as a set of system, that's all. But here they have classified it under verbal behavior as the presentation, as the questioning, as the responding, as the reacting, as well as structuring. So ಎಲ್ಲವುಗಳು ಸೇರಿ verbal behavior ಅಂತ ಹೇಳ್ತಾರೆ. And that is also directly affecting on the cognitive interaction in the classroom. ಅಂದ್ರೆ ಕಾಗ್ನಿಟಿವ್ ಲೆವೆಲ್ ಹೇಗಿದೆ, ಆ ಇಂಟ್ರಾಕ್ಷನ್ಗೆ ಯಾವ ಮಟ್ಟಕ್ಕೆ ಅದನ್ನ ಹೆಚ್ಚುತ್ತೆ, ಯಾವ ಮಟ್ಟಕ್ಕೆ ಇವುಗಳನ್ನ ನಾವು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಅನ್ನುವುದು ಕೂಡ ಅಸೆಸ್ಮೆಂಟ್ ಮಾಡಬೇಕು ಅನ್ನೋದು ಇವ್ರದಿತ್ತು. ಹಿಂದಿನವ್ರು ಇದನ್ನ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿಯೂ ಕೂಡ ಆಸ್ ಯೂಶುವಲ್ ವಿ ಫೈಂಡ್ 10 categories. ಈಕ್ವಲೆಂಟ್ ಟ್ಯಾಕ್ ಅಂದಾಗ ಎರಡೂ ಕಡೆ ಅವಕಾಶ ಕೊಡುವಂತಹ 10 ಕ್ಯಾಟಗರಿಗಳಿವೆ. The fact is that the 10 is divided into 20. Same ಎಲ್ಲಿ ಹಾಗೆ ನಮ್ಮ ಈಕ್ವಲೆಂಟ್ ಟಾಕ್ ಕ್ಯಾಟಗರಿ ಸಿಸ್ಟಮ್ ಇತ್ತಲ್ಲ, ಸೊ ರೆಸಿಪ್ರೋಕಲ್ ಕ್ಯಾಟಗರಿ ಸಿಸ್ಟಮ್ ಇತ್ತಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಇನ್ಫ್ಯಾಕ್ಟ್ 10 ಇದ್ರೂ ಕೂಡ 20 ಕ್ಯಾಟಗರೀಸ್ಗಳು ನಮಗೆ ಕಾಣ್ತವೆ. ಅದರ ಜೊತೆಗೆ 10 ಟೀಚರ್ಗೆ ಸಂಬಂಧಪಟ್ಟಿರೋದು, ಇನ್ನು 10 ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರೋದು. ಸೊ ಅವು ಯಾವುವು ಅಂತ ನೋಡ್ತಾ ಹೋದ್ರೆ, ಸಿ in one end you find teacher code. 1 to 10 is related to teacher code or teachers, and 11 to 20 related to students. So as we have already discussed the reciprocal category system, the same kind of pattern we find in equivalent talk category system, but the category differs. ಒಳಗಿರೋ ಕ್ಯಾಟಗರೀಸ್ ಗಳಿದೆಯಲ್ಲ ಅದನ್ನ ಒಂಚೂರು ಚೇಂಜ್ ಆಗುತ್ತೆ. ಏನು, ಇಲ್ಲಿ ಪ್ರೆಸೆಂಟ್ ಇನ್ಫಾರ್ಮೇಶನ್ ಇದೆ ಮೊದಲನೇ ಕ್ಯಾಟಗರಿ. ಏನಿದು ಪ್ರೆಸೆಂಟ್ ಇನ್ಫಾರ್ಮೇಶನ್ ಅಂತಂದ್ರೆ, ಇಟ್ ಮೇ ಬಿ ಲೆಕ್ಚರಿಂಗ್, ಎಕ್ಸ್ಪ್ಲನೇಷನ್ ಟು ಎ ಲೆಸನ್, ಡೆಮಾನ್ಸ್ಟ್ರೇಷನ್ ಅಂಡ್ ಇಂಪಾರ್ಟೆಂಟ್ ಕಾಮೆಂಟ್ಸ್ ಆಲ್ಸೋ. ಈವನ್ ರೆಟಾರಿಕಲ್ ಕ್ವಶನ್ಸ್ ಗಳನ್ನು ಕೂಡ
ಈ ಪ್ರೆಸೆಂಟ್ ಇನ್ಫಾರ್ಮೇಶನ್ ಅಲ್ಲಿ ಇವರು ಆಡ್ ಮಾಡಿದ್ದಾರೆ. ದೆನ್ ಸೆಕೆಂಡ್ ಒನ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕ್ವಶನಿಂಗ್. ಕ್ವಶನಿಂಗ್ ಈಸ್ ನಥಿಂಗ್ ಬಟ್ ರೆಸ್ಟ್ರಿಕ್ಟೆಡ್ ಥಿಂಕಿಂಗ್. ಇಲ್ಲಿ ತುಂಬಾ ಯೋಚನೆ ಮಾಡದೇ ಇರುವಂತಹ ಪ್ರಶ್ನೆಗಳು ನಾವೇನಾದ್ರೂ ಕೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಸೆಕೆಂಡ್ ಕ್ಯಾಟಗರಿ ಫಾರ್ ಅ ಟೀಚರ್, ದಟ್ ಈಸ್ ಕ್ವಶನಿಂಗ್. ಇಲ್ಲಿ ಜಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಫ್ಯಾಕ್ಚುಯಲ್ ನಾಲೆಜ್ ಅನ್ನ ಕೇಳ್ತೀವಿ, ಸಿಂಪಲ್ ಆಗಿರುವಂತಹ ಮೆಮೊರಿ ಅಂಡ್ ರೆಕಗ್ನೈಸ್ ರಿಕಾಲ್ ಮಾಡುವಂತಹ ಒಂದಿಷ್ಟು ಪ್ರೀ ಡಿಟರ್ಮೈನ್ಡ್ ಕರೆಕ್ಟ್ ಆನ್ಸರ್ಸ್ ಇದೆಯಲ್ಲ, 2 into 2 it is predetermined, isn't it? Which is our country, it's a predetermined. What is cognitivity? It is a predetermined. Okay, so ಆ ತರದಲ್ಲಿ ಒಂದಿಷ್ಟು ಪ್ರೀವಿಯಸ್ಲಿ ಲರ್ನ್ಡ್ ಮತ್ತು ಈಸಿ ಕಾನ್ಸೆಪ್ಟ್ಸ್ ಗಳನ್ನ ಲೋವರ್ ಲೆವೆಲ್ ಕಾಗ್ನಿಷನ್ ಗೆ ಏನಾದರೂ ಕೇಳಿದ್ರೆ ಅದು ಸೆಕೆಂಡ್ ಕ್ಯಾಟಗರಿ ಆಗುತ್ತೆ, ದಟ್ ಈಸ್ ಕ್ವಶನ್. ದೆನ್ ಥರ್ಡ್ ಒನ್ ಈಸ್ ಕ್ವಶನಿಂಗ್ ಬಟ್ ಎಕ್ಸ್ಪ್ಯಾಂಡೆಡ್ ಥಿಂಕಿಂಗ್. ಮೇಲ್ಗಡೆ ರೆಸ್ಟ್ರಿಕ್ಷನ್ ಇರ್ತಿತ್ತು, ಯೋಚನೆ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಇಲ್ಲಿ ಯೋಚನೆ ಮಾಡಬೇಕಾಗಿರುವಂತಹ ಒಂದು ಓಪನ್ ಎಂಡೆಡ್ ಕ್ವಶನ್ಸ್ ಗಳನ್ನ ಕೇಳ್ತಿದ್ರು. ರೆಡಿ ಆನ್ಸರ್ ಅಲ್ಲಿ ನೀವೇ ಇದನ್ನ ಯೋಚನೆ ಮಾಡಿ ಜನರಲೈಸೇಷನ್ ಮಾಡುವಂಥದ್ದು ಅಥವಾ ಸೊಲ್ಯೂಷನ್ಸ್ ನ ಕಂಡುಹಿಡಿಯುವಂಥದ್ದು ಅಥವಾ ರೂಲ್ಸ್ ಪ್ರೊಸೀಜರ್ಸ್ ಗಳನ್ನ ಹೇಳುವಂಥದ್ದು, ಸ್ವಲ್ಪ ಹೈಯರ್ ಲೆವೆಲ್ ಕಾಗ್ನಿಷನ್ಗೆ ರಿಲೇಟ್ ಆಗಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇದ್ರು. ಕೇಳುವಂತ ಅವಕಾಶ ಇದ್ದಾಗ ಅದನ್ನ ನಾವು ಥರ್ಡ್ ಕ್ಯಾಟಗರಿ ಅಂತ ಹೇಳ್ತೀವಿ. ದೆನ್ ಕ್ಯಾಟಗರಿ 4 ಇಸ್ ರಿಲೇಟೆಡ್ ಟು ರೆಸ್ಪಾಂಡಿಂಗ್ ರೆಸ್ಟ್ರಿಕ್ಟೆಡ್ ಥಿಂಕಿಂಗ್. ಕ್ವಶನ್ ಕೇಳ್ತಾರೆ, ಆಮೇಲೆ ಎರಡು ತರದಲ್ಲಿ ಕ್ವಶನ್ ಕೇಳ್ತಾರೆ, ಒಂದು ರೆಸ್ಟ್ರಿಕ್ಟೆಡ್ ಥಿಂಕಿಂಗ್, ಇನ್ನೊಂದು ಎಕ್ಸ್ಪ್ಯಾಂಡೆಡ್ ಥಿಂಕಿಂಗ್. ಇಲ್ಲಿ ರೆಸ್ಪಾಂಡಿಂಗ್ 4 and 5, ಬಟ್ ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಥಿಂಕಿಂಗ್ ಅಂಡ್ ಎಕ್ಸ್ಪ್ಯಾಂಡೆಡ್ ಥಿಂಕಿಂಗ್. ಸೊ ಉತ್ತರವನ್ನು ನಾವು ಲೋ ಲೆವೆಲ್ ಅಲ್ಲಿ ಕೊಟ್ರೆ, ಫ್ಯಾಕ್ಚುಯಲ್ ನಾಲೆಜ್ ಅನ್ನ ಮಾತ್ರ ಹೇಳಿದ್ರೆ ಅದು ರೆಸ್ಪಾಂಡ್ ಆಗುತ್ತೆ, ಫೋರ್ತ್ ಕ್ಯಾಟಗರಿ. ಅದೇ ರೆಸ್ಪಾಂಡು ನಾವು ಯೋಚನೆ ಮಾಡಿ ಉತ್ತರಗಳನ್ನ ಕೊಟ್ರೆ, ಜನರಲೈಸೇಷನ್ಸ್ ಮಾಡೋ ತರದಲ್ಲಿ ಹೇಳಿದ್ರೆ, ಪ್ರೊಸೀಜರ್ಸ್ ಗಳನ್ನ ಹೇಳಿದ್ರೆ, ಯಾಕೆ, ಹೇಗೆ, ಎಲ್ಲಿ, ಯಾಕೆ ಮತ್ತು ಯಾವಾಗ ಅನ್ನುವಂತ ಉತ್ತರಗಳನ್ನ ಕೊಟ್ರೆ, ಸ್ವಲ್ಪ ಹೈಯರ್ ಕಾಗ್ನಿಷನ್ ಲೆವೆಲ್ಗೆ ಏನಾದ್ರು ಉತ್ತರ ಹೇಳಿದ್ರೆ ದಟ್ ಈಸ್ ರಿಲೇಟೆಡ್ ಟು ರೆಸ್ಪಾಂಡಿಂಗ್, ದಟ್ ಈಸ್ 5. ದೆನ್ 6th ಈಸ್ ರಿಯಾಕ್ಟಿಂಗ್. 6 and 7 ರಿಯಾಕ್ಟ್ ಇದೆ, ಹೌದಾ? ಈ ರಿಯಾಕ್ಟ್ ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ ಮೇಂಟೈನ್ ಲೆವೆಲ್ ಆಫ್ ಪಾರ್ಟಿಸಿಪೇಷನ್. ಸುಮ್ಮನೆ ಏನೊಂದು ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಒಂದು ಲೆವೆಲ್ ಇರುತ್ತಲ್ಲ, ವರ್ಬಲ್ ಬಿಹೇವಿಯರ್, ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ, ಒಬ್ರು ಇನ್ನೊಬ್ರಿಗೆ ಕೇಳ್ತಾರೆ, ಓಕೆ, ಥಿಂಕಿಂಗ್ ಒಬ್ಬರಿಂದ ಇನ್ನೊಬ್ರಿಗೆ ಕಂಟಿನ್ಯೂ ಆಗುತ್ತೆ, ಒಂದು ಕ್ಲಾರಿಟಿ ಬರುತ್ತೆ, ಎಲ್ಲರೂ ಸೇರಿ ಒಂದು ಸಮರೈಸ್ ಐಡಿಯಾಸ್ ಮಾಡ್ತೀವಿ, ಅದು ಸ್ವಲ್ಪ ಲೋ ಲೆವೆಲ್ ಕಾಗ್ನಿಷನ್ ಇರುತ್ತೆ, ತುಂಬಾ ಹೈ ಹೋಗಲ್ಲ. ಸೊ ಆ ತರದ ಏನಾದ್ರೂ ರಿಯಾಕ್ಷನ್ ಇದ್ರೆ ಕ್ಲಾಸ್ ರೂಮ್ ಅಲ್ಲಿ ಅದು 6th ಕ್ಯಾಟಗರಿ ಆಗುತ್ತೆ, ರಿಯಾಕ್ಟ್ ಮೇಂಟೈನಿಂಗ್ ಲೆವೆಲ್ ಆಫ್ ಪಾರ್ಟಿಸಿಪೇಷನ್. ಬಟ್ 7th ಈಸ್ ಎಕ್ಸ್ಟೆಂಡೆಡ್ ಲೆವೆಲ್ ಆಫ್ ಪಾರ್ಟಿಸಿಪೇಷನ್. ಎಲ್ಲರೂ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾರೆ, ತುಂಬಾ ಜಾಸ್ತಿ ಕಾಂಪ್ಲೆಕ್ಸಿಟಿ ಇರುತ್ತೆ, ಅಲ್ಲಿ ಹೆಚ್ಚಿನ ಹೈಯರ್ ಕಾಗ್ನಿಟಿವ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಹಾಗಾಗಿ ದಟ್ ಈಸ್ ರಿಲೇಟೆಡ್ ಟು ರಿಯಾಕ್ಟಿಂಗ್ ಇನ್ ಎಕ್ಸ್ಟೆಂಡೆಡ್ ಲೆವೆಲ್ ಆಫ್ ಪಾರ್ಟಿಸಿಪೇಷನ್. ಸೊ ಲೋ ಲೆವೆಲ್ ಇದ್ರೆ 6, ಹೈ ಲೆವೆಲ್ ಪಾರ್ಟಿಸಿಪೇಷನ್ ಇದ್ರೆ ಅದು 7 ಆಗುತ್ತೆ. ದೆನ್ 8th ಈಸ್ ಟರ್ಮಿನೇಟ್ ಲೆವೆಲ್ ಆಫ್ ಪಾರ್ಟಿಸಿಪೇಷನ್. ಟರ್ಮಿನೇಟ್ ಲೆವೆಲ್ ಅಂತ ಅಂದ್ರೆ ಈಗ ನೀವು ಥರೋ ಕಮೆಂಟ್ಸ್ ಅನ್ನ ಮಾಡ್ತೀರಾ, ಇನ್ವೆಸ್ಟಿಗೇಷನ್ಸ್ ಮಾಡಿದಿರಿ, ಯಾವುದೋ ಒಂದು ಕಂಟೆಂಟ್ ಹೇಳಿದ್ದಕ್ಕೆ ಇಲ್ಲ ಸರ್ ಈ ಪುಸ್ತಕದಲ್ಲಿ ಇದೆಲ್ಲ ಹೀಗೆ ಇದೆ, ನೀವು ಹೇಳಿರೋದು ಸ್ವಲ್ಪ ತಪ್ಪಿದೆ, ಆಕ್ಚುಲಿ ಇದು ತುಂಬಾ ಕರೆಕ್ಟ್ ಆಗಿದೆ ಅನ್ನುವಂತಹ ಏನಾದ್ರು ಸೀಕ್ವೆನ್ಸ್ ಏನಾದ್ರು ಕೊಟ್ರೆ, ಒಂದು ಹೊಸ ಟಾಪಿಕ್ ಅನ್ನ ಏನಾದ್ರು ಸಮರೈಸ್ ಮಾಡಿದ್ರೆ, ಒಂದು ಹೊಸ ಸಂಬಂಧವೇನಾದ್ರೂ ನೀಡಿದ್ರೆ ಹಳೆ ಮಾಹಿತಿಗೆ ಮತ್ತು ಹೊಸ ಮಾಹಿತಿಗೆ, ಅದನ್ನ ನಾವು ಟರ್ಮಿನೇಟ್ ಲೆವೆಲ್ ಆಫ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ. ಟರ್ಮಿನೇಟ್ ಅಂದ್ರೆ ಎಂಡ್ ಅಂತ, ಅತಿ ಹೈಯೆಸ್ಟ್ ಲೆವೆಲ್ಗೆ ಎಂಡ್ ಹೋಗ್ತೀವಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಇದಕ್ಕಿಂತ ಮುಂಚೆ ಹಿಂದೆ ಇನ್ನೇನು ಇಲ್ಲೇ ಇಲ್ಲ ಅಂತ ಹೇಳ್ತೀವಲ್ಲ, ಆ ತರದ ಲೆವೆಲ್ ಇದ್ರೆ ಅದು ಟರ್ಮಿನೇಟ್ ಲೆವೆಲ್ ಆಫ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ. ಅಂಡ್ ದ 9th ಕ್ಯಾಟಗರಿ ಈಸ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ 9th and 10th ಎರಡು ಇದೆ. ಸ್ಟ್ರಕ್ಚರ್ ಅಲ್ಲಿ ಏನು ಅಂತಂದ್ರೆ ಲರ್ನಿಂಗ್ ಆಕ್ಟಿವಿಟೀಸ್. ಲರ್ನಿಂಗ್ ಆಕ್ಟಿವಿಟೀಸ್ ಅಲ್ಲಿ ನೀವು ಕಮೆಂಟ್ಸ್ ಮಾಡ್ಬೋದು, ಆ ಕಮೆಂಟ್ಸ್ ಮುಖಾಂತರ ನೀವು ಲರ್ನಿಂಗ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತೀರಾ, ಡೈರೆಕ್ಷನ್ಸ್ ಗಳನ್ನ ಕೊಡುವಂಥದ್ದು, ಅಸೈನ್ಮೆಂಟ್ಸ್ ಗಳನ್ನ ಕೊಡುವಂಥದ್ದು, ಯಾವ್ದಾದ್ರು ಕೆಲಸವನ್ನ ಕೊಟ್ರೆ, ಒಂದು ರಚನೆ ಏನಾದ್ರು ಮಾಡ್ಕೊಂಡ್ರೆ, ದಟ್ ಈಸ್ ನಥಿಂಗ್ ಬಟ್ ದ ಸ್ಟ್ರಕ್ಚರ್ ಲರ್ನಿಂಗ್ ಆಕ್ಟಿವಿಟೀಸ್. ಇಟ್ ಈಸ್ ರಿಲೇಟೆಡ್ ಟು 9th category for teacher and 19 for students. And the last 10th category is nothing but again it is structure, pause and silence. ಅಲ್ಲಿ ಏನಿರುತ್ತೆ ಅಂದ್ರೆ ವರ್ಬಲೈಸೇಷನ್ಸ್ ಇರಲ್ಲ ಅಷ್ಟೇ. ವರ್ಬಲ್ ಆಗಿ ಮಾತಾಡದೇ ಇರುವಂತಹ ಎಲ್ಲ ಸಂದರ್ಭಗಳೇನಿವೆ, ಅದು ಚಿತ್ರ ಬರೀಲಿ, ಅದು ಬೋರ್ಡ್ ಮೇಲೆ ಪ್ರಶ್ನೆಗಳು ಹಾಕಿರ್ಲಿ, ಅಥವಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇರ್ಲಿ, ಅಥವಾ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ಲಿ, ಅದೆಲ್ಲವೂ ಕೂಡ ಪಾಸ್ ಅಂಡ್ ಸೈಲೆನ್ಸ್ ಅಂತಾನೆ ಅನ್ಸ್ಕೊಳ್ಳುತ್ತೆ. ಸೊ ದಟ್ ಈಸ್ ಆಲ್ಸೋ ಎ ಸ್ಟ್ರಕ್ಚರ್ಡ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಅವ್ರು. ಅದು ಸುಮ್ನೆ ಮಾಡಿದ್ದಲ್ಲ, ಅದನ್ನು ಪ್ಲಾನ್ ಮಾಡಿರ್ತಾರೆ ಟೀಚರು, ಆ ಟೈಮಿಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಸೊ ಈ ತರದಲ್ಲಿ 10 ಕಾಂಪೋನೆಂಟ್ಸ್ ಗಳನ್ನ ಇಲ್ಲಿ ನೀಡಲಾಗಿದೆ. ಅಂಡ್ 10 ಆರ್ ರಿಲೇಟೆಡ್ ಟು ಟೀಚರ್ ಅಂಡ್ 10 ಆರ್ ರಿಲೇಟೆಡ್ ಟು ಸ್ಟೂಡೆಂಟ್ಸ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಲಿಮಿಟೇಷನ್ಸ್ ಗಳು 2 ಇದೆ. ಇದು ಜಡ್ಜ್ಮೆಂಟ್ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ನೋ ಸ್ಟ್ಯಾಂಡರ್ಡ್ ಜಡ್ಜ್ಮೆಂಟ್ ವೆದರ್ ದ ಕ್ಲಾಸ್ ಈಸ್ ಗುಡ್ ಆರ್ ಬ್ಯಾಡ್ ಅಂತ ಹೇಳಕ್ ಆಗಲ್ಲ ಅನ್ನೋದು
ಒಂದು ಇದು ಕಾಣ್ತಾ ಇದೆ. ಬಟ್ ಬೇಸ್ಡ್ ಆನ್ ದ ಆಕ್ಟಿವಿಟೀಸ್ we can summarize, at least we can summarize, we can come to a conclusion that how best the class was. Okay, how best the teacher handled the classroom, how best both the parties have been participated in the discourses of the classroom ಅನ್ನೋದು ಹೇಳ್ತದೆ. ಜೊತೆಗೆ ಪಾಸಿಬಲ್ ದ ಕ್ಲಾಸಿಫಿಕೇಶನ್ ಆಫ್ ವರ್ಬಲ್ ಬಿಹೇವಿಯರ್ಸ್ ಗಳು